ಮಾಡ್ಬೇಕಲ್ಲ ಈ ವ್ಲಾಗ್ ವಿತ್ ಮಕತ್ತವ್ರ ಸಹಸಾಗರ್ ಒಂದು 2 ನಿಮಿಷ. ಇವನು ನಾನು ಇವತ್ತು ರಿಪಬ್ಲಿಕ್ ಡೇ ಅಂದರೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. 6 ವರ್ಷಕ್ಕೊಂದು ಹೋಗ್ತಾ ಇದ್ದೀವಿ ಸ್ಕೂಲ್ ಹತ್ರ. ಇವ್ನ ಜೊತೆ ಬೆಳಗಿಂದ ಸಾಯ್ತಿದ್ದೀನಿ. ಇವನಲ್ಲಿ ಓಹೋ ಹೋಗ್ತಿದ್ದೀವಿ. ಹೋಗಿ ಸಿಗ್ತೀನಂತೆ ಫಂಕ್ಷನ್. ಜಯತೆ ಧರ್ಮ ನಿಲ್ಬೇಕು, ಸತ್ಯ ಗೆಲ್ಲಬೇಕು, ಸತ್ಯ ಮಾತ್ರ ಗೆಲ್ಲಬೇಕು. ಇವರ ಆನರ್ ಹೋರಾಡೋ ಶಕ್ತಿನೂ ಇದೆ, ಎದುರಿಸೋ ಧೈರ್ಯನೂ ಇದೆ, ತಿರುಗಿ ಬೀಳೋ ಸ್ಥೈರ್ಯನೂ ಇದೆ. ಅವರು ತಿರುಗಿ ಬೀಳ್ಬೇಕು. ಇವರ ಆನರ್ ಹೆಣ್ಮಕ್ಳು ಹೋರಾಡಲೇಬೇಕು. ನೋಡಿದ್ರಲ್ಲ, ದೀಕ್ಷಿ ಬಾಯ್ ಬಂದ್ರು. ಹಾಸ್ಟೆಲ್ ಹತ್ರ ವಾಲಿಬಾಲ್ ನೋಡಕ್ ಬಂದ್ವಿ. ಅದ್ ನೋಡಿ ಬೇಜಾರಾಗಿ ಈಗ ಬಂದ್ರು. ಕೊರಿಯನ್ ಬಾಯ್ women ಬಂದಳು ಕಾಂಚನ 2 hours later. ಇವತ್ತು ಈ ಪ್ರೋಗ್ರಾಮ್ ನಡೀತಿದೆ. ಒಂದು ಸ್ಯಾಟಲೈಟ್ ತಯಾರು ಮಾಡಿ ಹೋಗ್ಬಿಟ್ಟು ನೋಡ್ಕೊಂಡ್ ಬನ್ನಿ ನೀವು ಮೋದಿ ಸಾಹೇಬರು. ಆಮೇಲೆ ನಮ್ಗೆ ಹೇಳಿ. ಈಗ ಸದ್ಯಕ್ಕೆ ನಮಗೆ ಅಂಬೇಡ್ಕರ್ ಒಂದೇ ಇರೋದು ಸ್ವರ್ಗ. ಹೇಳ್ರಿ ಎಲ್ಲ ಸ್ವಲ್ಪ ಜೋರಾಗಿರಿ. ಅಂಬೇಡ್ಕರನೇ ಸ್ವರ್ಗ. ಈ ಸಂವಿಧಾನನೇ ನಮಗೆ ಸ್ವರ್ಗ. ಈ ಸಂವಿಧಾನದ ಪ್ರಕಾರ ನಡ್ಕೊಳ್ಳೋದೇ ಸ್ವರ್ಗ. ನಮ್ಮನ್ನ 4000 ವರ್ಷಗಳ ಕಾಲ ನರಕ ದರ್ಶನ ಮಾಡಿದ್ರಿ. ಎಲ್ಲರಿಗೂ ಜೈ ಭೀಮ್. ಹಿರಿಯರೇ, ವೇದಿಕೆ ಮೇಲಿರೋ ಅತಿಥಿಗಳೇ, ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಿಮ್ಮೆಲ್ಲರ ಜೊತೆ ಅರೇಹಳ್ಳಿ ಹೋಬಳಿ ಬೇಲೂರು ತಾಲೂಕಿನಲ್ಲಿ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಮತ್ತು ಸಂವಿಧಾನ ದಿನಾಚರಣೆ ಗಣರಾಜ್ಯೋತ್ಸವನ ಆಚರಿಸೋಕ್ಕೆ ಒಂದು ಅವಕಾಶ ಸಿಕ್ಕಿರೋದು ನನಗೆ ಭಾಳ ಸಂತೋಷ ಆಗಿದೆ.
ಈ ಅವಕಾಶ ಮಾಡಿಕೊಟ್ಟಿರೋರಾದ ವಿರೂಪಾಕ್ಷ ಅವರು, ನನ್ನ ಸ್ನೇಹಿತರಾದ ಗೌತಮ್, ವಿಕ್ರಮ್, ಇಡೀ ತಂಡದವರು ಎಲ್ಲರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು 4 ವರ್ಷದ ಹಿಂದೆ ಇದೇ ಸಕಲೇಶ್ಪುರದಲ್ಲಿ, ಇದೇ ಸಂಭ್ರಮದಲ್ಲಿ, ಇದೇ ವಿಚಾರಗಳ ನಡುವೆ, ಇದೇ ಒಂದು ಉತ್ಸಾಹದಲ್ಲಿ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಆಚರಿಸಿದ್ದೆ. ಬಹುಶಃ ಅದು ನನಗೆ ಅವತ್ತಿನ ದಿನ ಎಲ್ಲ ಕಡೆ ಹೋಗೋದಕ್ಕಿಂತ ಇನ್ನೂ ಜಾಸ್ತಿ ಜೋಶ್ ಇರೋ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಅಂತ ಅಂದ್ಕೊಂಡಿದ್ದೆ. ಆದರೆ ಇದು ಇವತ್ತಿನ ದಿನ ಅದನ್ನು ಮೀರಿದೆ. ನಿಮ್ಮೆಲ್ಲರ ಜೋಶು, ಉತ್ಸಾಹ ಬಹಳ ಸಂತೋಷ ಆಗಿದೆ. ಆದರೆ ಆ ಜೋಶು, ಉತ್ಸಾಹ ನಮಗೆ ಎಷ್ಟೇ ಒಂದು ಕುಣಿತದಲ್ಲಿ ಇದ್ರ ಜೊತೆ ವಿಚಾರದಲ್ಲಿ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ವಿಚಾರಗಳು ಯಾಕೆ ಯಾಕೆ ಇಷ್ಟು ಮುಖ್ಯ ಆಗತ್ತೆ ಅನ್ನೋ ನನಗೆ ಬಹಳ ಕುತೂಹಲ ಇತ್ತು. ನನಗೆ ಬಹಳ ಇಷ್ಟ ಆಯಿತು. ನನಗೆ ಬಿ ಗೋಪಾಲ್ ಸರ್ ಮಾತು ಹೇಗೆ ಒಂದಕ್ಕೊಂದು ಪೋಣಿಸ್ತಾರೆ. ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಮುಖಾಂತರ ಹೇಗೆ ಜ್ಯೋತಿ ಬಾಪುಲೆ ಶಿಕ್ಷಣ ಪಡಿತಾರೆ, ಆ ಶಿಕ್ಷಣದ ಮುಖಾಂತರ ಶಾಲೆ ಶುರು ಮಾಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದೆಯವರು ರಾಮ್ಜಿ ಸಕ್ಪಾಲ್ ಅವರು ಅದರಲ್ಲೇ ಓದಿ, ಅದರ ನಂತರ ಒಬ್ಬ ಬಾಬಾ ಸಾಹೇಬರು ಹುಟ್ಟಾಗಿ, ಅದರ ನಂತರ ಒಂದು ಅದ್ಭುತವಾದ ಸಂವಿಧಾನ ಕೊಟ್ಟು ನಮ್ಮೆಲ್ಲರಿಗೂ ಒಂದು ಗೌರವ, ಘನತೆ ಅನ್ನೋ ಒಂದು ಪ್ರಕ್ರಿಯೆಯಲ್ಲಿದ್ದೀವಿ ಅನ್ನೋದು ಬಹಳ ಚೆನ್ನಾಗಿ ಪೋಡ್ಸ್ಕೊಂಡು ಬಂದಿದ್ದಾರೆ. ಆದರೆ ನಾನು ಕುತೂಹಲದಿಂದ ಹೇಗೆ ಅದು ಒಂದು 1927 ಬಾಬಾ ಸಾಹೇಬ್ ಯಾಕೆ ತೆಗಿತಾರೆ ಅನ್ನೋದು ನಾನು ಇವತ್ತು ನಿಮ್ಮ ಮುಂದೆ ಇಡ್ತೀನಿ. ಬಹಳ ಮುಖ್ಯವಾದ ವರ್ಷ 1857. 1857 ಅಂದ್ರೆ ಸಿಪಾಯಿ ದಂಗೆ ಅನ್ನೋದು ನಮಗೆ ಗೊತ್ತಿದೆ. ಸಿಪಾಯಿ ದಂಗೆ ಅನ್ನೋದು ಏನ್ ಕೇಳ್ತೀವಿ, ಸಿನಿಮಾ ನೋಡಿದ್ರೆ ಮಂಗಲ್ ಪಾಂಡೆ ಅಂತ ನೋಡ್ತೀವಿ, ಮೀಸೆ ಬಿಟ್ಕೊಂಡು ಅದೇ ಒಂದು ದೊಡ್ಡದಾಗಿ ಒಂದು ಹಿಂದೂಗಳಿಗೆ ದನದ ಮಾಂಸದ ಹಾಕಿ ಇದರಲ್ಲಿ ಬಂದೂಕಲ್ಲಿ ಹಾಕ್ತಾರೆ, ಮುಸಲ್ಮಾನರಿಗೆ ಹಂದಿ ಮಾಂಸ ಹಾಕ್ಬಿಟ್ಟು ಅದರ ನಂತರ ರೊಚ್ಚಿಗೆ ಹೇಳ್ತಾರೆ ಅಂತ ನಾವು ಕಥೆಗಳು ಕೇಳ್ತೀವಿ. ಆದ್ರೆ ನಿಜವಾದ ಒಂದು ಕತೆ, ಆದ್ರೆ ನಿಜವಾಗ್ಲೂ ಏನ್ ನಡೀತು ಅವತ್ತ ರಾಜಶೇಖರ್ ಉಂಡ್ರು ಅನ್ನೋರು ಬಹಳ ಅದ್ಭುತವಾಗಿ ಬರೀತಾರೆ. ಆ ಸಿಪಾಯಿ ದಂಗೆ ಯಾಕೆ ಒಂದು ಮುಖ್ಯವಾದ ಕಾರಣ ಅಂದ್ರೆ, ಅವತ್ತಿನ ದಿನ ಬ್ರಿಟಿಷ್ ಸೈನ್ಯದಲ್ಲಿ, ಆರ್ಮಿನಲ್ಲಿ ಅವರ ಆರ್ಮಿನ ಬೆಳೆಸೋಕ್ಕೋಸ್ಕರ ಮಾಹರ್ ಸೈನಿಕರು ಅಸ್ಪೃಶ್ಯ ಜನಾಂಗದವ್ರನ್ನ ಸೇರಿಸ್ತಾ ಇದ್ರು. ಈ ಅಸ್ಪೃಶ್ಯ ಜನಾಂಗದವರು, ಮಾಹರ್ ಸೈನಿಕರು ಬಹಳ ಗಟ್ಟಿಯಾದ ಯೋಧರು, ಶೌರ್ಯ ಬಹಳ ಗಟ್ಟಿಯಾಗಿರುತ್ತೆ, ಅವರು ಬೆಳೀತಾ ಹೋಗ್ತಾರೆ ಸೈನ್ಯದಲ್ಲಿ. ಆದರೆ ಈ ಪ್ರಭಾವಿ ಜಾತಿಗಳಿರ್ತಾರಲ್ಲ, ಅವರು ಅದನ್ನು ನೋಡ್ಬಿಟ್ಟು ಏನು ನಾವು ಯಾರನ್ನ ಸಮಾಜದಲ್ಲಿ ಕೀಳವಾಗಿ ನೋಡ್ತೀವಿ, ಅಸ್ಪೃಶ್ಯರಾಗಿ ನೋಡ್ತೀವಿ, ಅವ್ರ ಮಾತನ್ನೇ ನಾವ್ ಯಾಕೆ ಕೇಳಬೇಕು ಈ ಮಿಲಿಟರಿ ಆರ್ಮಿನಲ್ಲಿ ಅನ್ನೋ ಒಂದು ಜಾತಿ ವ್ಯವಸ್ಥೆನ ಉಳಿಸೋಕ್ಕೋಸ್ಕರ ಅವರು ದಂಗೆ ಹೇಳ್ತಾರೆ. ಅದು ಸಿಪಾಯಿ ದಂಗೆ. ಅದು ಒಂದು ರೋಷ ಪರಿಯದು ಮಜ್ಜೆನೆ ಕೆರೆದು ಫಲವೇನು, ಮಾತಿನಂತೆ ಮನವಿಲ್ಲದ ಜಾತಿ ಡಂಬರ ನೋಡಿ ನಗುವ ಕೂಡಲ ಸಂಗಮ ದೇವ. ಸೊ ಇವತ್ತು ನಿಮ್ಮೆಲ್ಲರ ಜೊತೆ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಮತ್ತು ಸಂವಿಧಾನ ದಿನಾಚರಣೆನ ಇಲ್ಲಿ ನಾವು ಬೇಲೂರಿನಲ್ಲಿ ಆಚರಣೆ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿ, ನಿಮ್ಮ ಮುಂದೆ ಮಾತಾಡೋಕೆ ಒಂದು ಅವಕಾಶ ಸಿಕ್ಕಿದ್ದು ನನಗೆ ಬಹಳ ಸಂತೋಷ. ಪ್ರತಿ ಸಲ ನಾನು ನಿಮ್ಮ ಜೊತೆ ಬರ್ತೀನಿ, ಮುಂದೇನೂ ಬರ್ತೀನಿ, ನಾಳೆನೂ ನಿಮ್ಮ ಜೊತೆ ಸೇರಿ ನಾವು ಒಂದು ಉತ್ತಮವಾದ ಬೇಲೂರು, ಉತ್ತಮವಾದ ಸಕಲೇಶ್ಪುರ, ಉತ್ತಮವಾದ ಅರೆಹಳ್ಳಿನ ಹಿಂಗೆ ಮಾಡಬಹುದು ನಮ್ಮ ಮಕ್ಕಳಿಗೆ. ಯಾಕಂದ್ರೆ ಬಾಬಾ ಸಾಹೇಬರು ನಮಗೆ ಸಸಿ ನೆಟ್ಟಿರೋಕೆ ನಾವು ಇವತ್ತಿನ ಫಲ ತಿಂತಾ ಇದ್ದೀವಿ. ನಾವು ಕೂಡ ಅದೇ ಮಾರ್ಗದರ್ಶನದಲ್ಲಿ ನಾವು ಸಸಿ ನೆಡೋರಾಗಿ ಮುಂದಿನ ಪೀಳಿಗೆಗೆ ನಾವು ಒಂದು ಉತ್ತಮವಾದ ಸಮಾಜ, ಉತ್ತಮವಾದ ಕರ್ನಾಟಕನ ರೂಪಿಸ್ಬೇಕು ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಜೈ ಕರ್ನಾಟಕ, ಜೈ ಭೀಮ್. ಚಿನ್ನದ ಪದಕವನ್ನ ಪಡೆದಿರ್ತಕ್ಕಂಥ ನಮ್ಮ ಹರೇಹಳ್ಳಿ ಹೋಬಳಿಯ ಮಲಸವರ ಗ್ರಾಮದ ಕೃಷ್ಣಮೂರ್ತಿ ಎಂಬುವರ ಮಗಳು ಭೂಮಿಕಾ, ಒಬ್ಬ ದಲಿತ ಸಮುದಾಯಕ್ಕೆ ಸೇರಿದಂತ ಒಬ್ಬ ಇಂಥ ವಿದ್ಯಾರ್ಥಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡೋದ್ರ ಮೂಲಕ ಇಂಥವು ಸಾಕಷ್ಟು ಪದಕಗಳನ್ನು ಗೆಲ್ಲುವಂತ ಕೆಲಸವನ್ನ ಮಾಡಲಿ, ಅನುಕೂಲ ಆಗಲಿ ಅಂತ ಹೇಳ್ತಾ ಗೌರವ ಸಮರ್ಪಣೆಯನ್ನ ಮಾಡಿದ್ದೇವೆ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ನೋಡಿದ್ರಲ್ಲ, ಚೆನ್ನಾಗಿತ್ತ? ಫಾಸ್ಟ್ ಹಾಕಿರ್ತೀನಿ, ಅದಕ್ಕೆ ಹೋಗಿಲ್ಲ. ಅವ್ರು ಏನಕ್ಕೆ ಬಂದಿಲ್ಲ ಅಂದ್ರೆ ಅವ್ರಿಗೆ ಪ್ರಶಸ್ತಿ ಸಿಕ್ತಿದೆ ಅಂತ ಅದಕ್ಕೆ ಬಂದಿಲ್ಲ. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ ಗೈಸ್? ನೋಡಿದ್ರಲ್ಲ, ಊಟ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಾನು ಅಜಿತಣ್ಣ ಬರ್ತೀನಿ, ಉಳಿದವರು ಗೊತ್ತಿಲ್ಲ, ಅವ್ರು ಏನು ಮಾಡ್ತಾರೆ ಅದೆಲ್ಲ ನನಗೆ ಗೊತ್ತಿಲ್ಲ, ನನಗೆ ಬೇಕಾಗಿಲ್ಲ. ಆ್ಯಂಡ್ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಒಬ್ಬನೇ ಆನೆ ಇದೆ ಅಂತೆ, ಪಟಾಕಿ ಹೊಡಿತಿದಾರಂತೆ.
ಗೊತ್ತಿಲ್ಲ, ನೋಡ್ಕೊ ಹೋಗೋದು. ಸೊ ಈ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ಆ್ಯಂಡ್ ನೋಡಿದ್ರಲ್ಲ, ಅವರು ಫಿಲ್ಮ್ ಹೀರೋ ಅವರು, ಅದೊಂದು ಅವ್ರ ಹೆಸರು ಮರ್ತೋಗ್ಬಿಟ್ಟೆ, ಚೇತನ್ ಅಹಿಂಸಾ ಅಂತೇನೋ ಇತ್ತು. ಸಾಧು ಕೋಕಿಲ್ ಅವ್ರು ಏನಕ್ಕೆ ಬಂದಿಲ್ಲ ಅಂದರೆ, ಅವ್ರು ಏನೋ ಅವಾರ್ಡ್ ಫಂಕ್ಷನ್ ಇದೆಯಂತೆ, ಅವ್ರಿಗೇನೋ ಪ್ರಶಸ್ತಿ ಕೊಡ್ತಿದಾರಂತೆ, ಸೊ ಅಲ್ಲಿಗೆ ಹೋಗಿದ್ದಾರೆ. ಆ್ಯಂಡ್ ಅದಕ್ಕೆ ಅವ್ರು ಬಂದಿಲ್ಲ. ಉಳಿದಿದ್ದೆಲ್ಲ ಭಾಷಣ ಎಲ್ಲ ತೋರಿಸಿದ್ದೀನಿ. ಫುಲ್ ಏನು ತೋರ್ಸೋಕ್ಕಾಗಲ್ಲ, ಅವ್ರು ಎರಡೂವರೆ ಗಂಟೆ 3 ಗಂಟೆನೋ ಮಾಡಿದ್ದಾರೆ, ಅದೆಲ್ಲ ತೋರ್ಸೋಕ್ಕಾಗಲ್ಲ. ಆಗಾಗ ಕ್ಲಿಪ್ ಹಾಕಿದ್ದೀನಿ. ಸೊ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಅಯ್ಯೋ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅನ್ಕೊಂಡು, ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತೀವಿ. ಆ್ಯಂಡ್ ಚಾನಲ್ಗೆ ನಾಳೆ ಬ್ಲಾಗ್ ಸಿಗ್ತೀನಿ. ಸ್ಟೇಟಿನ್ ಆಗಿದೆ, ಚಳಿಲಿ ಏನೇನು ಮಾತಾಡ್ತೀನಿ ನಂಗೆ ಗೊತ್ತಿಲ್ಲ.